ತುತ್ತೂರಿಯನ್ನು ಬಾರಿಸ್ಬೇಕಾದ್ರೆ ಗಲ್ಲಗಳು ಒಂದು ಸ್ವಲ್ಪ ಉದ್ದಿರುವಂಥದ್ದು. ಆಮೇಲೆ ಕೈ ಬೆರಳಲ್ಲಿರುವಂಥ ಬೆರಳುಗಳ ಜೊತೆಗೆ ಉಗುರನ್ನು ಸಹ ತಾವು ಗಮನಿಸ್ಬೋದು. ಇಲ್ಲಿ ಅಷ್ಟು ಸೂಕ್ಷ್ಮತೆಯನ್ನು ಆತ ಸ್ಥಪತಿ ಕೊಟ್ಟಿದ್ದಾನೆ. ಇದು ಎಷ್ಟು ಸೂಕ್ಷ್ಮತೆ ಇದೆ ಅಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿವರೆಗೂ ಪರ್ಲ್ ಒಳಗಡೆ ಹಾಲೋ. ಇಲ್ಲಿ ಅದ್ಭುತವಾದಂಥ ಒಂದು ಕೆತ್ತನೆ ಕೆಲಸ ಇರುವಂಥ ಒಂದು ಮಕರ ತೋರಣವನ್ನು ತಾವು ಗಮನಿಸ್ಬೋದು. ಅದರ ಬಾಯಿ ಮಾತ್ರ ಮಕರದ ಥರ ಇದೆ. ಮಕರ ಅಂದರೆ ಇಟ್ ಮೀನ್ಸ್ ಕ್ರೊಕೊಡೈಲ್. ಸೊಂಡಿಲು ಆನೆಯ ಥರ ಸೊಂಡಿಲು ಇದೆ ಮತ್ತು ಅದರ ದೇಹ ನಂದಿಯ ಥರ ಇದೆ ಮತ್ತು ಕಾಲುಗಳು ವ್ಯಾಘ್ರನ ಕಾಲುಗಳು. ಇದು ಜಸ್ಟ್ ಈ ಒಳಗಡೆ ಎಲ್ಲ ನೆರಳು ಬೀಳುತ್ತೆ. ಒಳಗಡೆ ಗರ್ಭಾಲಯದಲ್ಲಿ ಯಾವುದೇ ಥರದ ಕೆತ್ತನೆ ಕೆಲಸ ಇರೋದಿಲ್ಲ. ಅದರ ನಂತರ ಬರೋದೇ ಸುಖನಾಸಿ. ಈ ಸುಖನಾಸಿಯಲ್ಲಿ ಅತ್ಯಂತ ಮೈನ್ಯೂಟ್ ಆರ್ಕಿಟೆಕ್ಟ್ ಪ್ರಾರಂಭ ಆಗುತ್ತೆ. ಇಲ್ಲಿ ತೋರಿಸ್ಬೋದು ಇಲ್ಲಿ ಒಳಗಡೆ ಅಷ್ಟು ಸೂಕ್ಷ್ಮತೆಯನ್ನು ಕೂಡಿರುವಂಥದ್ದು. ಮತ್ತು ಇಲ್ಲಿರುವಂಥ ಪ್ರತಿ ಮೂರ್ತಿಗಳು ಕಂಪ್ಲೀಟಾಗಿ ಎಕ್ಸ್ಪ್ರೆಷನ್ ಮಾಡ್ತಾವೆ, ನವರಸಗಳನ್ನು ಬಿಂಬನೆ ಮಾಡ್ತಾವೆ. ಅದು ಸಂಸ್ಕೃತದ ಹೇಳಿದ ಪ್ರಕಾರ ಎಷ್ಟು ಅರ್ಥಗರ್ಭಿತವಾಗಿದೆ ಸರ್, ಅದೆಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಸುಮಾರು 98 ಸಾಲಿನ ಶಾಸನ ಇದೆ ಇದರಲ್ಲಿ. 54ನೇ ಸಾಲಿನಲ್ಲಿ ನಾನು ಹೇಳಿರುವಂಥ ಸಾಲುಗಳು ಬರ್ತಾ ಇದೆ. ಕಲ್ಯಾಣ ಚಾಲುಕ್ಯರು 6ನೇ ವಿಕ್ರಮಾದಿತ್ಯನ ಬಗ್ಗೆ ತುಂಬ ಹೊಗಳಿ ಬರೀತಾನೆ. ಯಾಕಂದರೆ ಆತನೊಬ್ಬ ಶಕಪುರುಷ ಮತ್ತು ನಮ್ಮ ಭಾರತದ ಮುಕ್ಕಾಲು ಭಾಗ ಭೂಭಾಗವನ್ನು ಆತ ಆಳ್ತಾನೆ. ಸುಮಾರು 1,00,000 ಹಳ್ಳಿಗಳನ್ನು ಆಳುವಂಥವನಿಗೆ ನಾವು ಏನಂತ ಹೇಳ್ತೀವಿ, ಚಕ್ರವರ್ತಿ ಅಂತ ಹೇಳ್ತೀವಿ. ಆತನೊಬ್ಬ ಚಕ್ರವರ್ತಿ. ಆತ ಅಷ್ಟು ಭಾಗವನ್ನು ಕಲ್ಕತ್ತಾದವರೆಗೂ ಇರುವಂಥ ಭೂಭಾಗವನ್ನು ಆತ ಆಳ್ತಾನೆ. ಸೊ ಹೀಗಾಗಿ ಆತನಿಗೆ ಚಕ್ರವರ್ತಿ ಮತ್ತು ಆತನೊಬ್ಬ ಶಕಪುರುಷ. ಅಂದರೆ ವಿಕ್ರಮಶಕೆ ಪ್ರಾರಂಭವಾಗಿರೋದೇ ಆತನ ಆಡಳಿತಕ್ಕೆ ಬಂದ ನಂತರ. ಸೊ ಹೀಗಾಗಿ ನಮ್ಗೆ ಹಿಂದೂಗಳು ನಾವು ವಿಕ್ರಮಶಕೆ ಅಂತ ನಾವು ಓದ್ತೀವಿ. ಶಾಲಿವಾಹನ ಶಕೆ, ವಿಕ್ರಮಶಕೆ ಅಂತ ನಾವು ವಿಕ್ರಮಶಕೆಯನ್ನು ನಾವು ಬಳಸ್ತಾ ಇರ್ತೀವಿ. ಎಷ್ಟು ಪರಾಕ್ರಮಶಾಲಿಯಾಗಿದ್ದಂದರೆ ವಿಜಯಲಕ್ಷ್ಮಿ ಒಂದು ಸಲ ಹೋಗಿ ಈ ಭೂಮಂಡಲದ ಮೇಲ್ಗಡೆ ಕುಳಿತುಕೊಂಡ್ಲಂತೆ. ಆ ಶಾಸನದಲ್ಲಿ ಬರುವಂಥದ್ದು. ಕೂತ್ಕೊಂಡಾಗ ಆಕೆ ಅಲ್ಲಿನೂ ಸಮಾಧಾನ ಆಗಲಿಲ್ಲ. ಆಕೆಗೆ ಅಲ್ಲಿನೂ ಇದು ಆಗಲಿಲ್ಲ. ನಂತರ ಆಕೆ ಬಂದು ವಿಷ್ಣುವಿನ ಹತ್ತಿರ ಬಂದು ಕೂಡ್ತಾಳೆ. ಅಲ್ಲಿನೂ ಸಹ ಆಕೆಗೆ ಸಮಾಧಾನ ಆಗಲ್ಲ. ಕೊನೆಗೆ ಆತ ಚಾಲುಕ್ಯ ವಿಕ್ರಮಾದಿತ್ಯನ ಬಲಭುಜದ ಮೇಲೆ ಕೂತಾಗ ಆಕೆಗೆ ಸಮಾಧಾನ ಆಗ್ತದಂತೆ. ಅಂದರೆ ಆತ ಅಷ್ಟೊಂದು ಪರಾಕ್ರಮಶಾಲಿಯಾಗಿದ್ದ ಅಂತ. ಸೊ ಹೀಗಾಗಿ ಆತನನ್ನು ಹೊಗಳ್ತಾನೆ ಆತ ಶಾಸನದ ಕವಿ. ನಂತರ ಇಲ್ಲಿರುವಂಥ 400 ಜನ ಬ್ರಾಹ್ಮಣರ ಬಗ್ಗೆ ಇವರು ಎಷ್ಟು ಪ್ರಕಾಂಡ ಪಂಡಿತರಾಗಿದ್ದರು ಮತ್ತು ಇಲ್ಲೊಂದು ಸಂಸ್ಕೃತ ಪಾಠಶಾಲೆ ನಡೀತಾ ಇತ್ತು, ಕನ್ನಡದ ಪಾಠಶಾಲೆ ನಡೀತಾ ಇತ್ತು ಅಂತೇಳಿ ಅವರು ಅತ್ಯಂತ 64 ವಿದ್ಯೆಗಳನ್ನು ಬಲ್ಲವರಂಥವರಾಗಿದ್ದರು, ರಮಲಶಾಸ್ತ್ರವನ್ನು ಬಲ್ಲಂಥವರಾಗಿದ್ದರು ಅನ್ನುವಂಥ ಒಂದು ಇದನ್ನೆಲ್ಲ ಹೊಗಳಿ ಅದರಲ್ಲಿ ಬರೀತಾನೆ. ನಂತರ ಮಹಾದೇವ ದಂಡನಾಯಕ ಯಾವ ಥರ ಇದ್ದ, ಆತನೊಬ್ಬ ಕನ್ನಡದ ಲೆಕ್ಚರ್ ಆತ ಆಗಿನ ಕಾಲಕ್ಕೆ. ಕನ್ನಡದ ಸಂಧಿ ವಿಗ್ರಹಿ ಅಂತ ಆತನಿಗೆ ಬಿರುದಾಂಕಿತ ಇರ್ತದೆ. ಸೊ ಅಷ್ಟು ಪರಾಕ್ರಮಶಾಲಿಯಾಗಿರ್ತಾನೆ ಮತ್ತು ಅಷ್ಟು ಬುದ್ಧಿವಂತನೂ ಆಗಿರ್ತಾನೆ ಮತ್ತು ಶಿವಪಂಚಾನನ ಪೂಜೆಯನ್ನು ಮಾಡುವಂಥವನು ಅಂತ 5 ಸಾರಿ ಪೂಜೆ ಮಾಡುವಂಥ ವಿಧಾನಕ್ಕೆ, ಶಿವನನ್ನು ಕುರಿತು ಪೂಜೆ ಮಾಡುವಂಥ ವಿಧಾನಕ್ಕೆ ಶಿವಪಂಚಾನನ ಪೂಜಾ ವಿಧಾನ ಅಂತ ಹೇಳ್ತೀವಿ. ಆತ ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡುವಂಥವನು, ಶಿವನ ಆರಾಧಕ ಆತ. ಮತ್ತು ಆತನ ಕುಲದೈವ ಸನ್ನತಿ ಚಂದ್ಲಾಪರಮೇಶ್ವರಿ ಮತ್ತು ಆತನ ಗೋತ್ರ ಅತ್ರಿಗೋತ್ರ. ನಮ್ಮದು ಸಹ ಅತ್ರಿಗೋತ್ರ ಮತ್ತು ಆತನ ನಮಗೂ ಕುಲದೈವ ಸನ್ನತಿ ಚಂದ್ಲಾಪರಮೇಶ್ವರಿ. ಸನ್ನತಿ ಅಂದರೆ ಗುಲ್ಬರ್ಗ ಡಿಸ್ಟ್ರಿಕ್ನಲ್ಲಿರುವಂಥ ಭೀಮಾ ನದಿ ದಂಡಿ ಮೇಲಿರುವಂಥ ಚಿತ್ತಾಪುರ ತಾಲೂಕಿನಲ್ಲಿ ಬರ್ತದೆ. ಸೊ ನಾವು ಆತನ ವಂಶಸ್ಥರು ಅಂತ ಹೇಳ್ಕೊಳ್ಳಿಕ್ಕೆ ಅದೊಂದು ಸಾಕ್ಷಿ. ಮತ್ತು 400 ಜನ ಬ್ರಾಹ್ಮಣರಲ್ಲಿ ನಮ್ಮದು ಒಂದೇ ಕುಟುಂಬ ಇವತ್ತು ಉಳಿದಿರೋದು. ನಾವು ಇದಕ್ಕೆ ದೇವಾಲಯದ ಅರ್ಚಕರು ಕೂಡ ಮತ್ತು ಧರ್ಮಾಧಿಕಾರಿಗಳು ಕೂಡ. ಇಷ್ಟೆಲ್ಲ ತಿಳ್ಕೊಳ್ಳೋದ್ರ ಮಧ್ಯದಲ್ಲಿ ಪ್ರಮುಖವಾಗಿ ದೇವನ ದರ್ಶನ ಮಾಡಲಿಲ್ಲ ಅಂದರೆ ಹೇಗೆ? ಹೋಗಿ ಬರೋಣ ದಯಮಾಡಿ. ನಾವು ಯಾವುದೇ ದೇವಾಲಯಗಳಿಗೆ ಹೋದರೆ ನಮಗೆ ಮಾಹಿತಿಯ ಕೊರತೆ ಇರುತ್ತೆ. ಆದರೆ ಮೊದಲನೇ ಬಾರಿಗೆ ನನಗೆ ಈ ದೇವಸ್ಥಾನಕ್ಕೆ ಬಂದಾಗ ಸಿಗ್ತಾ ಇರೋವಂಥ ಮಾಹಿತಿ, ನಮ್ಮ ಶ್ರೀಕಾಂತ್ ಸರ್ ಅವರು ಕೊಡ್ತಾ ಇರೋವಂಥ ಮಾಹಿತಿ ಯಾವುದೇ ಪುಸ್ತಕದಲ್ಲೂ ನಮಗೆ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ವಿವರಣೆನ ನೀಡ್ತಾ ಇದ್ದಾರೆ. ಬನ್ನಿ ನಾವು ಈಗ ಬರ್ತಾ ಇರೋದು ಇದಕ್ಕೆ ನವರಂಗ ಅಂತ ಹೇಳ್ತೀವಿ ನಾವು. ಈ ನವರಂಗದ ವಿಶೇಷ ಏನಂದರೆ ಇಲ್ಲಿ ಅಷ್ಟಕೋಷ್ಟಕಗಳನ್ನು ಮಾಡಿರ್ತಾರೆ. ಕೋಷ್ಟಕಗಳಂದು ಮಾಡಗಳು ಅಂತ, ಈ ಮಾಡಗಳು ಅಂತ ಹೇಳ್ತೀವಿ ನಾವು ಕನ್ನಡದ ಅಚ್ಚ ಕನ್ನಡದಲ್ಲಿ ಮಾಡಗಳು ಅಂತ ಹೇಳ್ತೀವಿ, ಸಂಸ್ಕೃತದಲ್ಲಿ ಕೋಷ್ಟಕಗಳು ಅಂತ ಹೇಳ್ತೀವಿ. ಆ ಕೋಷ್ಟಕಗಳಲ್ಲಿ ಅಷ್ಟಲಕ್ಷ್ಮಿಯರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಸಪ್ತಮಾತೃಕೆಯರ ಪಟ್ಟಿಕೆ ಇತ್ತು. ಇವತ್ತು ಅದು ಯಾವುದೇ ಮೂರ್ತಿಗಳು ಇಲ್ಲ ಆ ಮಾತೃಕೆಯರ ಪಟ್ಟಿಕೆಯಲ್ಲಿ. ಎಲ್ಲ ಅವನ್ನೆಲ್ಲವನ್ನು ಅವರು ಡಿಸ್ಟ್ರಾಯ್ ಮಾಡಿದ್ದಾರೆ ದಾಳಿ ಆದಾಗ. ನೋಡಿ, ಇದನ್ನು ಕೋಷ್ಟಕಗಳು ಅಂತ ಹೇಳ್ತಾರೆ. ಇವೆಲ್ಲ ಪ್ರತಿಯೊಂದನ್ನು ಒಂದು ಕಮಾನಾಕೃತಿ ಮಾಡಿ ಒಳಗಡೆ ಒಂದು ಮೂರ್ತಿನ ಇಡುವಂತಹ ಜಾಗಕ್ಕೆ ಬಹುತೇಕ ದೇವಾಲಯಗಳಲ್ಲಿ ನಾವು ಬೇರೆ ಬೇರೆ ರೂಪದ ಲಕ್ಷ್ಮೀ ವಿಗ್ರಹಗಳನ್ನ ನೋಡ್ಬೋದು. ಇದು ಇನ್ನೊಂದು ಮಹಾ ಮುಖಮಂಟಪ, ಹೊಸಿಲು ಹೇಳ್ಬೋದು. ಪಟ್ಟಿಕೆಗಳು ಅಂತ ಹೇಳಿದ್ರಲ್ವ ಸರ್? ಇದು ನಾವು ನಿಂತಿರುವಂಥದ್ದು ನಾವು ನವರಂಗ ಅಂತ ಹೇಳ್ತೀವಿ. ನವರಂಗದ ಮುಂಭಾಗದಲ್ಲಿ
ಅಂದರೆ ಸುಖನಾಸಿಯ ಮುಂಭಾಗದಲ್ಲಿ ಇಲ್ಲಿ ಅದ್ಭುತವಾದಂಥ ಒಂದು ಕೆತ್ತನೆ ಕೆಲಸ ಇರುವಂಥ ಒಂದು ಮಕರ ತೋರಣವನ್ನು ತಾವು ಗಮನಿಸ್ಬೋದು. ಇದು ಮಕರ ತೋರಣದ ವಿಶೇಷ ಏನಂದರೆ ಅದರ ಬಾಯಿ ಮಾತ್ರ ಮಕರದ ಥರ ಇದೆ. ಮಕರ ಅಂದರೆ ಇಟ್ ಮೀನ್ಸ್ ಕ್ರೊಕೊಡೈಲ್. ಸೊ ಅದರದ ಸೊಂಡಿಲು ಆನೆಯ ಥರ ಸೊಂಡಿಲು ಇದೆ, ಮತ್ತು ಅದರ ದೇಹ ನಂದಿಯ ಥರ ಇದೆ, ಮತ್ತು ಕಾಲುಗಳು ವ್ಯಾಘ್ರನ ಕಾಲುಗಳು, ಮತ್ತು ಅದರ ಬಾಲ ನವಿಲಿನ ಗರಿ ಥರ, ಮತ್ತು ಅದರಿಂದ ಬಾಯಿಂದ ಹೊರಟಂಥ ತೋರಣ ಹಾವಿನ ಥರ ಇದೆ. ಸೊ ಇದು 5 ಪ್ರಾಣಿ ಮತ್ತು 1 ಪಕ್ಷಿ ಸೇರಿ ಆಗಿರುವಂಥ ಒಂದು ತೋರಣ ಇದು. ಇದಕ್ಕೆ ನಾವು ಮಕರ ತೋರಣ ಅಂತೀವಿ. ಮಧ್ಯದಲ್ಲಿ ಪರಮಪಿತ ಪರಮೇಶ್ವರ ಇದ್ದಾನೆ, ಈ ಕಡೆಗೆ ಬ್ರಹ್ಮ, ಈ ಕಡೆ ವಿಷ್ಣು, ತ್ರಿಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಇದೊಂದು ಅದ್ಭುತವಾದಂಥ ಕಲಾಕೃತಿಯನ್ನು ನಿಲ್ಲಿಸಿರ್ತಾರೆ. ಇದು 9 ಫೀಟ್ ಉದ್ದ ಇದೆ, 4.5 ಫೀಟ್ ಹೈಟ್ ಇದೆ. ಕಂಪ್ಲೀಟಾಗಿ ಇದು ಹಾಲೋ, ಒಳಗಡೆ ಹಿಂಗೆ ಬೆರಳು ತೋರಿಸ್ಬೋದು, ಅಷ್ಟು ಸೂಕ್ಷ್ಮತೆಯನ್ನು ಹೊಂದಿರುವಂಥ ಒಂದು ಅದ್ಭುತವಾದಂಥ ಕಲಾಕೃತಿ. ಮಧ್ಯದಲ್ಲಿ ಕೀರ್ತಿಮುಖ ಅಂತ ಹೇಳ್ತೀವಿ, ಒಂದು ವಿಕಾರ ಮೂರ್ತಿ ಇದೆ. ಆ ಕೀರ್ತಿಮುಖ ಅಂತ ಹೇಳ್ತೀವಿ, ಅದು ಕಲ್ಯಾಣ ಚಾಲುಕ್ಯರ ರಾಜಲಾಂಛನ. ಸೊ ಅದರ ಸಣ್ಣ ಪ್ರತಿಕೃತಿಯನ್ನು ತಾವು ಇಲ್ಲಿ ಗಮನಿಸ್ಬೋದು. ಇದು ಎಷ್ಟು ಸೂಕ್ಷ್ಮತೆ ಇದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿವರೆಗೂ ಪರ್ಲ್ ಒಳಗಡೆ ಹಾಲೋ. ಅದನ್ನು ಸ್ವಲ್ಪ ಹಿಂಗೆ ಇದು ಗೊತ್ತಾಗುತ್ತೆ. ಇದು ಜಸ್ಟ್ ಇದು ಈ ಒಳಗಡೆ ಎಲ್ಲ ನೆರಳು ಬೀಳುತ್ತೆ, ಒಳಗೆ ಶ್ಯಾಡೋ. ಸೊ ಅಂದರೆ ಅಷ್ಟು ಸೂಕ್ಷ್ಮತೆಯನ್ನು ಹೊಂದಿರುವಂಥ ಇದು ಈ ಕೆತ್ತನೆ ಕೆಲಸ ಇಲ್ಲಿರುವಂಥದ್ದು. ಆಮೇಲೆ ಇದಕ್ಕೆ ನಾವು ಕ್ಲೀರಿಯಾಟಿಕ್ ಸಿಸ್ಟ್ ಅಂತ ಕರಿತೀವಿ. ಈ ಕಲ್ಲಿಗೆ ಕ್ಲೀರಿಯಾಟಿಕ್ ಸಿಸ್ಟ್ ಅಂತ ಕರಿತೀವಿ. ಇದನ್ನು ನಾವು ಸೋಪ್ ಸ್ಟೋನ್ ಅಥವಾ ಬಳಪದ ಕಲ್ಲು ಅಂತ ಹೇಳ್ಬೋದು. ಇದು ಓರ್ನಿಂದ ತೊಗೊಂಡು ಬಂದಾಗ, ಅಂದರೆ ಭೂಮಿಯಿಂದ ಹೊರಗಡೆ ಬಂದಾಗ ಇದು ಅತ್ಯಂತ ಮೃದುವಾಗಿರ್ತದೆ. ಒನ್ಸ್ ಇದು ನೇಚರ್ಗೆ ಎಕ್ಸ್ಪೋಸ್ ಆಯ್ತಂದರೆ, ಬಿಸಿಲು ಗಾಳಿ ಮಳೆಗೆ ಎಕ್ಸ್ಪೋಸ್ ಆಯ್ತಂದರೆ ಇಟ್ ವಿಲ್ ಬಿಕಮ್ ಹಾರ್ಡ್. ಅಂದರೆ ಎಷ್ಟು ಕಠಿಣತೆ ಅಂದರೆ ಜಸ್ಟ್ ಲೈಕ್ ನೀವು ಅದು ಈ ಥರ ಸೌಂಡ್ ಬರ್ತದೆ, ಮೆಟಲ್ ಸೌಂಡ್ ಬರ್ತದೆ, ಅಷ್ಟು ಕಠಿಣತೆಯನ್ನು ಪಡ್ಕೊಳ್ತದೆ. ಸೊ ಹೀಗಾಗಿ ಈ ಕಲ್ಯಾಣ ಚಾಲುಕ್ಯರು ಏನು ಮಾಡ್ತಾರೆ, ಈ ಥರದ ಕಲ್ಲುಗಳನ್ನು ಬಳಸಿ ಸಾವಿರಾರು ವರ್ಷಗಳವರೆಗೆ ಈ ದೇವಸ್ಥಾನ ನಿಂತ್ಕೊಂಡಿರಲಿ ಅಂಥೇಳಿ ಅವ್ರೇನು ಮಾಡ್ತಾರೆ, ಈ ಥರದ ಕಲ್ಲುಗಳನ್ನು ಬಳಸ್ತಾರೆ. ಇದು 8ನೇ ಶತಮಾನದಿಂದ ಪ್ರಾರಂಭ ಆಗುತ್ತೆ ಈ ಥರದ ಕಲ್ಲುಗಳನ್ನು ಬಳಸಲಿಕ್ಕೆ. ಅದಕ್ಕಿಂತ ಮುಂಚೆ ನಾವು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ಏನಂತೀವಿ, ಸ್ಯಾಂಡ್ ಸ್ಟೋನ್ ಅಂತ ಹೇಳ್ತೀವಿ, ಅಂದರೆ ಉಸುಗು ಮಿಶ್ರಿತ ಕಲ್ಲು, ಅದನ್ನು ಬಳಸ್ತಾ ಇದ್ವಿ ಮೊದಲು 8ನೇ ಶತಮಾನಕ್ಕಿಂತ ಮುಂಚೆ. 8ನೇ ಶತಮಾನದ ನಂತರ ಈ ಥರದ ಕಲ್ಲುಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದರು. ಇದಕ್ಕೆ ನಾವು ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್ ಅಂತ ಹೇಳ್ತೀವಿ. ಗರ್ಭಗುಡಿಯ ಪ್ರವೇಶ ಮಾಡ್ತಾ ಇದ್ದಂಗೆ ಇನ್ನೊಂದು ಈಗ ನಾವು ಇಲ್ಲಿ ನಿಂತಿರುವಂಥ ಇದಕ್ಕೆ ನಾವು ಸುಖನಾಸಿ ಅಂತ ಕರಿತೀವಿ. ಈ ಸುಖನಾಸಿಯ ವಿಶೇಷ ಏನಂದರೆ ಇದು ವೈಜ್ಞಾನಿಕವಾಗಿ ಇದನ್ನು ಪ್ರೂವ್ ಮಾಡಿರುವಂಥದ್ದು. ಇಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ, ಇಲ್ಲಿ ಕೂತ್ಕೊಂಡು ಅರಿಕೆ ಮಾಡಿದಾಗ ನಮಗಾಗುವಂಥ ಅನುಭವನೇ ಬೇರೆ. ನಮಗೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗುತ್ತೆ ಅನ್ನುವಂಥ ಒಂದು ಪ್ರತೀತಿಯಿಂದ ಈ ಸುಖನಾಸಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತೇಳಿ ಒಂದು ಪ್ರತೀತಿ ಇದೆ. ಸೊ ಇಲ್ಲಿಂದ ಕೆತ್ತನೆ ಕೆಲಸ ಪ್ರಾರಂಭ ಆಗುತ್ತೆ. ಯಾವಾಗಲೂ ಈ ಒಳಗಡೆ ಗರ್ಭಾಲಯ ಅಂತ ಹೇಳ್ತೀವಿ, ಅಲ್ಲಿ ದೇವರಿಗೆ ಮಾತ್ರ ಸೀಮಿತವಾದಂಥ ಪ್ರದೇಶ. ಅಂದರೆ ಮಹಾದೇವನಿಗೆ ಅರ್ಪಿತವಾದಂಥ ಈ ದೇವಸ್ಥಾನದಲ್ಲಿ ಶಿವನಿಗೆ ಅರ್ಪಿತವಾದಂಥ ದೇವಸ್ಥಾನ ಇದು. ಒಳಗಡೆ ಗರ್ಭಾಲಯದಲ್ಲಿ ಯಾವುದೇ ಥರದ ಕೆತ್ತನೆ ಕೆಲಸ ಇರೋದಿಲ್ಲ. ಅದರ ನಂತರ ಬರೋದೇ ಸುಖನಾಸಿ. ಈ ಸುಖನಾಸಿಯಲ್ಲಿ ಅತ್ಯಂತ ಮೈನ್ಯೂಟ್ ಆರ್ಕಿಟೆಕ್ಟ್ ಪ್ರಾರಂಭ ಆಗುತ್ತೆ. ಇಲ್ಲಿ ಇದು ಪಂಚಪಟ್ಟಿಕೆಯಿಂದ ಕೂಡಿರುವಂಥ ದ್ವಾರಪಟ್ಟಿಕೆ, ಏಕಶಿಲೆಯಲ್ಲಿ ಮಾಡಿರುವಂಥದ್ದು. ಇದೂ ಸಹ ರತ್ನಪಟ್ಟಿಕೆ, ಕಂಬಪಟ್ಟಿಕೆ ಅಥವಾ ಕುಂಭಪಟ್ಟಿಕೆ, ಇದು ಲತಾ ಸುಳ್ಳಿ ಪಟ್ಟಿಕೆ. ಇಷ್ಟು ಅದ್ಭುತವಾಗಿ ಇದನ್ನು ಕೆತ್ತಿದಾರಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಬೆರಳು ತೋರಿಸ್ಬೋದು ಇಲ್ಲಿ ಒಳಗಡೆ, ಅಷ್ಟು ಸೂಕ್ಷ್ಮತೆಯನ್ನು ಕೂಡಿರುವಂಥದ್ದು. ಮತ್ತು ಇಲ್ಲಿರುವಂಥ ಪ್ರತಿ ಮೂರ್ತಿಗಳು ಕಂಪ್ಲೀಟಾಗಿ ಎಕ್ಸ್ಪ್ರೆಷನ್ ಮಾಡ್ತಾವೆ, ನವರಸಗಳನ್ನು ಬಿಂಬನೆ ಮಾಡ್ತಾವೆ. ಹೇಗೆಂದರೆ ಈ ತುತ್ತೂರಿಯನ್ನು ಬಾರಿಸ್ಬೇಕಾದ್ರೆ ಗಲ್ಲಗಳು ಒಂದು ಸ್ವಲ್ಪ ಉಬ್ಬಿರುವಂಥದ್ದು, ಆ ಎಕ್ಸ್ಪ್ರೆಷನ್ನು. ಆನಂತರ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಹಲಗೆ ಅಂತ ಹೇಳ್ತೀವಿ, ಆ ಹಲಗೆಯನ್ನು ಬಾರಿಸ್ಬೇಕಾದ್ರೆ ವೀರರಸ, ಕಣ್ಣುಗಳ ಹೊರಗಡೆ ಬಂದಿರುವಂಥದ್ದು, ಕಣ್ಣಿನ ಗುಡ್ಡೆ ಮತ್ತು ಹುಬ್ಬುಗಳ ಮೇಲಕ್ಕೆ ಹೋಗಿರುವಂಥದ್ದು, ಅದು ವೀರರಸ ಅಂತ ಹೇಳ್ತೀವಿ. ಶಾಂತರಸ, ವೀಣೆಯನ್ನು ಬಾರಿಸ್ಬೇಕಾದ್ರೆ ಶಾಂತರಸ ಅಂತ ಹೇಳ್ತೀವಿ, ಆ ಕಣ್ಣುಗಳನ್ನು ಮುಚ್ಚಿರುವಂಥದ್ದು. ಆಮೇಲೆ ಮೃದಂಗವನ್ನು ಬಾರಿಸ್ಬೇಕಾದ್ರೆ ಹೆಡ್ ಒಂದು ಸ್ವಲ್ಪ ಟ್ವಿಲ್ಟ್ ಇರ್ತದೆ, ಒಂದು ಸೈಡ್ ಬಾಗಿರ್ತದೆ, ಆ ಎಕ್ಸ್ಪ್ರೆಷನ್ನು. ಆಮೇಲೆ ಕೈ ಬೆರಳಲ್ಲಿರುವಂಥ ಬೆರಳುಗಳ ಜೊತೆಗೆ ಉಗುರನ್ನು ಸಹ ತಾವು ಗಮನಿಸ್ಬೋದು. ಇಲ್ಲಿ ಅಷ್ಟು ಸೂಕ್ಷ್ಮತೆಯನ್ನು ಆತ ಸ್ಥಪತಿ ಕೊಟ್ಟಿದ್ದಾನೆ. ತಾವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಉಗುರನ್ನು ಸಹ ತಾವು ಗಮನಿಸ್ಬೋದು. ಇದು ಅಷ್ಟು ಸೂಕ್ಷ್ಮತೆಯನ್ನು ಕೂಡಿರುವಂಥ ಕೆತ್ತನೆ ಕೆಲಸ ಇಲ್ಲಿ ಇದೆ. ಹೀಗಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಹೋಲಿಸೋದು.
ಸೊ ಈ ದೇವಸ್ಥಾನದ ಶೈಲಿಗೆ ವೇಸರ ಶೈಲಿ ಅಂತ ಕರಿತೀವಿ ನಾವು. ಇದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡರ ಕೊಲಾಬ್ರೇಷನ್, ಇದು ಎರಡರ ಮಿಳಿತದ ರೂಪ. ಇದನ್ನು ವೇಸರ ಶೈಲಿ ಅಂತ ಹೇಳ್ತೀವಿ. ಇದನ್ನು ಪ್ರಚುರಪಡಿಸಿದವರೇ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ. ಇದನ್ನು 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾನೆ. ಒಂದು ಗರ್ಭಾಲಯ, ಸುಖನಾಸಿ, ನವರಂಗ, ಮುಖಮಂಟಪ. ಈ 4 ಭಾಗಗಳನ್ನ ವಿಂಗಡಣೆ ಮಾಡಿ ಅತ್ಯಂತ ಸುಂದರವಾಗಿ ದೇವಾಲಯವನ್ನು ಕಟ್ಟಬೇಕಂತ ಪ್ರಾರಂಭ ಮಾಡಿದ್ರು. ಇದನ್ನು ವೇಸರ ಶೈಲಿ ಅಂತ ಹೇಳ್ತೀವಿ. ಮಹಾದೇವನಿಗೆ ಪ್ರತಿ ವರ್ಷ ಇಲ್ಲಿ ವಿಶೇಷವಾದಂಥ ಪೂಜೆಗಳು ನಡೀತವೆ. ಒಂದು ಯುಗಾದಿ ಅಮಾವಾಸ್ಯೆ ದಿನ, ಯುಗಾದಿ ಪಾಡ್ಯ ಅಥವಾ ಅಮಾವಾಸ್ಯೆ ದಿನ ಸೂರ್ಯನ ಪ್ರಥಮ ಕಿರಣ ಶಿವನ ಮೇಲೆ ಲಾಸ್ಯವನ್ನು ಆಡುವಂಥ ದೃಶ್ಯ ತುಂಬ ಅದ್ಭುತವಾಗಿರ್ತದೆ. ಅದನ್ನು ಯಾರು ದರ್ಶನ ಮಾಡ್ತಾರೆ, ಬೆಳಗ್ಗೆ ಒಂದು 15ರಿಂದ 20 ಸೆಕೆಂಡ್ ಇರ್ತದೆ, ಸೆಕೆಂಡ್. ಅದನ್ನು ಯಾರು ದರ್ಶನ ಮಾಡ್ತಾರೆ ಅವರಿಗೆ ಆ ಇಡೀ ವರ್ಷ ಅವರಿಗೆ ಯಾವುದೇ ಥರದ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥ ಒಂದು ಪ್ರತೀತಿ ಇದೆ. ಹೀಗಾಗಿ ಸಾಕಷ್ಟು ಜನ ಯುಗಾದಿ ಅಮಾವಾಸ್ಯೆ ದಿನ ಬಂದು ಮಹಾದೇವನನ್ನು ಬೆಳಗ್ಗೆನೇ ಬಂದು ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾರೆ. ನಂತರ ಶ್ರಾವಣ ಮಾಸದಲ್ಲಿ 1 ತಿಂಗಳ ಅಭಿಷೇಕ ಇರ್ತದೆ ಮತ್ತು ನಗರ ಸಂಕೀರ್ತನೆ ಇರ್ತದೆ. ಬೆಳಗ್ಗೆನೇ ಬೆಳಗ್ಗೆ ಸಾಕಷ್ಟು ಜನ ಭಜನೆಯನ್ನು ಮಾಡ್ಕೊಂಡು ಬಂದು ದೇವನಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಮತ್ತು ಪ್ರತಿ ದಿನಾನೂ ಅಭಿಷೇಕ ಇರ್ತದೆ 1 ತಿಂಗಳವರೆಗೆ. ಮತ್ತು ಕೊನೆಯ ಸೋಮವಾರ ನಾವು ಹೋಮ ಹವನವನ್ನು ಮಾಡಿ ಬಂದಂಥ ಎಲ್ಲರಿಗೂ ಸಹ ನಾವು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಶಿವರಾತ್ರಿ ದಿನ ತ್ರಿಕಾಲ ಪೂಜೆ ಇರ್ತದೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ತ್ರಿಕಾಲ ಪೂಜೆ ಇರ್ತದೆ. ಅವಾಗೂ ಸಹ ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ. ಮತ್ತು ಎಳ್ಳು ಅಮಾವಾಸ್ಯೆ ದಿನ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ನಾಳೆ ಡಿಸೆಂಬರ್ 30ಕ್ಕೆ ಬರ್ತದೆ ಈ ವರ್ಷ. ಡಿಸೆಂಬರ್ 30 ಮೂಲಾ ನಕ್ಷತ್ರ ದಿನವೇ ಇಲ್ಲಿ ರಥೋತ್ಸವವನ್ನು ಮಾಡುವಂಥದ್ದು. ಸುಮಾರು ಸಾವಿರಾರು ಗಟ್ಟಲೆ ಜನ ಎಲ್ಲ ಸೇರಿರ್ತಾರೆ. ಅವತ್ತು ನಮ್ಮ ಕುಟುಂಬದವರಿಂದ, ಅಂದರೆ ನಾವು ಅರ್ಚಕರ ಕುಟುಂಬದಿಂದ ನಾವು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಸಹ ಮಾಡಿರ್ತೀವಿ. ಬಂದಂಥ ಎಲ್ಲ ಪರ್ಯಟಕರಿಗೂ ಭಕ್ತಾದಿಗಳಿಗೂ ನಾವು ಊಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ.